ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಎಲ್ಲರಿಗೂ ಗೊತ್ತು, ಸೌಜನ್ಯ ಹೋರಾಟದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರೊಂದಿಗೆ ತಿಮ್ಮರೋಡಿ ಅನ್ನೋಂದಿಗೆ ನಾವು ಕೈ ಜೋಡಿಸಿದ್ದೀವಿ. ಇದೇ ಸಂದರ್ಭದಲ್ಲಿ 16/6/2023 ಮಕ್ಕಳ ನ್ಯಾಯಾಲಯದಿಂದ ಸೌಜನ್ಯ ಅತ್ಯಾಚಾರ ಮಾಡುವ ವಿಷಯ ಸಂಬಂಧ ಒಂದು ತೀರ್ಮಾನ ಕೊಟ್ಟಿರ್ತಾರೆ. ಅದರಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಎಂಬ ತೀರ್ಮಾನ ಕೊಟ್ಟು ಇದನ್ನು ತನಿಖೆ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲೂ ಹಾಗೂ ರಾಜ್ಯ ಮಟ್ಟದಲ್ಲಿ ತನಿಖೆ ಮಾಡಲಿಕ್ಕೆ ಕೋರ್ಟ್ ಆದೇಶ ಕೊಟ್ಟಿರ್ತಾರೆ. ಈ ಆದೇಶ ಕಾಪಿ ನಮ್ಮ ಪ್ರಕಾರವಾಗಿ 16/6/2023 ಆದರೂ ಒಂದು 15 ದಿನ ಬಿಟ್ಟ. ಆದರೂ ಇವತ್ತಿಂದ 6 ತಿಂಗಳಾಗಿದೆ. 6 ತಿಂಗಳಾದರೂ ನಮ್ಮ ಗೃಹ ಇಲಾಖೆ ಬಂದ ಪತ್ರವನ್ನು ಅವರು ಏನು ಮಾಡ್ತಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಅದನ್ನೇ ಮುಚ್ಚಿಡ್ತಾ ಇದ್ದಾರೆ. ಅಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿ ಅಂತ ಆಲೋಚನೆ ಮಾಡ್ಬೋದು ಯಾರು ಈ ಅತ್ಯಾಚಾರ ಮಾಡಿದವರು. ಒಂದು ಕಡೆಯಿಂದ ಸಂತೋಷ್ ರಾವ್ ಆರೋಪಿ ಅಂತ ಒಂದಿಷ್ಟು ಜನ ಅದನ್ನೇ ಎತ್ತಿ ಇಡ್ತಾ ಇದ್ದಾರೆ. ನಾವೀಗ ಕೇಳ್ತಾರೋ ಆ ಸಂತೋಷ ಆರೋಪಿ ಆಗಿದ್ದರೆ ಇವತ್ತು ತಪ್ಪಿಸಿದ ಅಧಿಕಾರಿ ಯಾರಿದ್ದಾರೆ, ಯಾವ ಕಾರಣಕ್ಕೆ ಕೇಸು ಬಿದ್ದೋಗಿದೆ, ಯಾವ ಕಾರಣಕ್ಕೆ ಇವರನ್ನು ಆರೋಪಿಯನ್ನು ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ, ಈ ಉದ್ದೇಶದಿಂದ ಈ ಒಂದು ತನಿಖೆ ಕೊಟ್ಟಿರೋದು. ಈ ತನಿಖೆ ಕೊಟ್ಟು ಈ ಪತ್ರವನ್ನು ಸಮೇತ ಕೆಲವೊಂದು ಎಲ್ಲ ಅಧಿಕಾರಿನ ಹೇಳ್ತಾ ಇಲ್ಲ. ನಮ್ಮ ಸೌಜನ್ಯ ಪರವಾಗಿ ಇವತ್ತು ಕಡಿಮೆ ಅಂದರೆ 90% ಪೊಲೀಸ್ ಅಧಿಕಾರಿಗಳು ನಮ್ಮ ಪರವಾಗಿದ್ದಾರೆ. ಅದರಲ್ಲಿ ಒಂದು 10% ಅಧಿಕಾರಿಗಳು ಈ ಭ್ರಷ್ಟರೊಂದಿಗೆ ಅತ್ಯಾಚಾರಿಯೊಂದಿಗೆ ಕೈ ಜೋಡಿಸಿ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೊಂದು ಉದಾಹರಣೆ. ನಾವು ಇವಾಗ 6-7 ತಿಂಗಳಾಗಿರುವಂಥ ವಿಷಯ. ಇದನ್ನು ತನಿಖೆ ಮಾಡಲಿಕ್ಕೆ ಇವತ್ತು ನಮ್ಮ ಪ್ರಸನ್ನಕ್ಕ ಹಾಗೂ ರಾಂಪೇಜ್ ಅವರು SP ಅವರಿಗೆ ಮಾತಾಡಿಸಿ ಮನವಿ ಕೊಟ್ಟರೆ SP ಅವರು ಮಂಗಳೂರು SP ಅವರು ಹೇಳ್ತಾ ಇದ್ದಾರೆ ನಮಗೆ ಮಾಹಿತಿ ಬಂದಿಲ್ಲ ಅಂತ. ಬಾಲಕೃಷ್ಣ ನಮ್ಮ ವಕೀಲವರು ಇದನ್ನು RTಯಲ್ಲಿ ಕೇಳಿದರೆ 1/12/2023 ಮಂಗಳೂರು SP ಕಳಿಸಿದ್ದೀವಿ ಅಂತೇಳಿ ಆ ಒಂದು ಲೆಟ್ರ್ ಬಂದಿದೆ. ಆ ಲೆಟ್ರ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೂ ನಿಮಗೆಲ್ಲ ಗೊತ್ತಿರ್ಬೋದು ಆ ಪತ್ರ ಇದು. ಇವತ್ತು ಈ ಒಂದು ಪತ್ರವನ್ನು ಹಿಡಿದ ಪ್ರಸನ್ನಕ್ಕ ಮತ್ತು ರಾಂಪೇಜ್ ಅವರು SP ಕಚೇರಿ SPಗೆ ಒಂದು ಮಾಹಿತಿ ಬಂದಿಲ್ಲ, ನಮಗೆ ಬಂದಿಲ್ಲ, ಈಗ IG ಹತ್ರ ಒಬ್ಬ ಅಲ್ಲಿ ಏನೋ ಬಂದಿರ್ಬೋದು ಅಂತ ಹೇಳ್ತಾರೆ. ಆದರೆ ಇವತ್ತು ನಾನು ನೇರವಾಗಿ ಪ್ರಧಾನ ಪೊಲೀಸ್ ವ್ಯವಸ್ಥಾಪಕ ಕಚೇರಿಗೆ ಬಂದು ನೇರವಾಗಿ ವಿಚಾರಿಸಿ ಅಲ್ಲಿ ಕೇಳಿದರೆ ಇಲ್ಲೇ ತೋರಿಸ್ಬೋದು. ನೇರವಾಗಿ ಅವರು ಲೆಟರ್ ಕಳಿಸಿದ್ದಾರೆ ನೋಡಿ. ದಕ್ಷಿಣ ಕನ್ನಡ SP ಅವರಿಗೆ ಇಲ್ಲ ಕಾಣಿಸ್ತಾ ಇರೋಷ್ಟು. ಆದರೂ 1/12/2023 ಪತ್ರ ಗಳಿಸೋದಾಗಿ ನಮಗೆ ಈ ಒಂದು ಲೆಟ್ರ್ ಬಂದಿದೆ. ಅದರಲ್ಲಿ ನೋಡಿ, ಇದರಲ್ಲಿ 10ನೇ ಪೇಜ್ 10ನೇ ನಂಬರಲ್ಲಿದೆ. ಎಲ್ಲ ಪ್ರಕರಣದಲ್ಲೂ 9ನೇ ನಂಬರಲ್ಲೂ ಇದೆ ಸಂತೋಷ್ ರಾವ್ ಈ ವಿಷಯವನ್ನು ತನಿಖೆ ಮಾಡಲಿಕ್ಕೆ ಕೊಟ್ಟಿರೋದು. ಆದರೆ ಇವತ್ತು SP ಹೇಳ್ತಾ ಇದ್ದಾರೆ ನಮಗೆ ಬಂದೇ ನಮಗೆ ವಿಷಯ ಗೊತ್ತಿಲ್ಲ. ನಾನು ಕೇಳ್ತಾ ಇರೋದು SP ಅಂಡರಲ್ಲಿ ಯಾರು ಈ ಒಂದು ಕೇಸ್ ವರ್ಕ್ ನೋಡ್ತಾರೆ, ಯಾರು ಈ ಒಂದು ಪತ್ರವನ್ನು ಮುಚ್ಚಿಡ್ತಾ ಇದ್ದಾರೆ, ಇದರ ಮಧ್ಯೆಯಲ್ಲಿ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅಲ್ವಾ? ಬೆಂಗಳೂರಿಂದ ಮಂಗಳೂರು ತನಕ ಹೋಗೋ ಇದರ ಮಧ್ಯೆ ಎಲ್ಲ ಸೋರಿಕೆ ಆಗಿದೆಯಾ? ಏನೋ ಪ್ರಭಾವಿ ವ್ಯಕ್ತಿಗಳನ್ನ ತಗೊಂಡು ಸುಟ್ಟಾಕಿದಾರಾ? ಆದಷ್ಟು ಬೇಗ ನಾವು SP ಮನವಿ ಮಾಡ್ತಾ ಇರೋದು ತಮ್ಮ ಕಚೇರಿಯಲ್ಲಿ ಇರುವಂಥ ಈ ಭ್ರಷ್ಟ ಅಧಿಕಾರಿಗಳು, ಈ ಅತ್ಯಾಚಾರಿಗೆ ಸಹಕಾರ ಮಾಡೋ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ಆ ಕ್ರಮದಿಂದಾದರೂ ತಾವಾದರೂ ಇನ್ನಾದರೂ ಎಚ್ಚೆತ್ತುಕೊಂಡು ನೇರವಾಗಿ ತಮಗೆಲ್ಲ ಗೊತ್ತಿರೋದು ದಕ್ಷಿಣ ಕನ್ನಡದಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಮೂಲೆಯಲ್ಲಿ ಹೋರಾಟ ನಡೀತಾ ಇದೆ. ದಿನೇ ಹೋರಾಟ ನಡೀತಾ ಇದೆ. ಮುಂದಿನ ದಿನ ಅವರು ನಮ್ಮನ್ನು ಸಾಯಿಸಲು ರೆಡಿ ಇದ್ದಾರೆ ಅಂತ ಒಂದು ಪ್ರಭಾವಿ ವ್ಯಕ್ತಿಗಳು. ಆದ್ದರಿಂದ ತಮ್ಮಲ್ಲಿ SP ಅವರಿಗೆ ನಾವು ಒಂದು ವಿನಂತಿ ಮಾಡ್ತಾ ಇದ್ದೀವಿ, ಸರ್ ಇನ್ನಾದರೂ ತಾವು ಆ ಪತ್ರ ಇವಾಗ 12ನೇ ತಾರೀಕು 1/12/2023 ಪೊಲೀಸ್ ಪ್ರಧಾನ ವ್ಯವಸ್ಥಾಪಕ ಕಚೇರಿ ಬೆಂಗಳೂರಿಂದ ಹೋಗಿದೆ. ತಮ್ಮ ಕಚೇರಿಯಲ್ಲಿ ಯಾರು ಇದನ್ನು ಅಡಗಿಸಿಟ್ಟಿರೋದು, ಯಾವ ಉದ್ದೇಶ ಅಂತ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಸೌಜನ್ಯ ಹೋರಾಟಗಾರರು ಎಲ್ಲರೂ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ.